ನೋಡಿ ಗೈಸ್, ಹೊರಟಿದ್ದೀನಿ ಈಗ ಒಂದು 3 ಡೇಸಿಂದ ಇಲ್ಲಿ ಫುಲ್ಲು ಮಳೆ ಬರ್ತಾಯಿದೆ. ಅದಕ್ಕೆ ಇಷ್ಟು ಕ್ಲೈಮೇಟ್ ಇದೆ. ಅಂದರೆ ಇನ್ನೂ ಹೆವಿ ಮಳೆ ಬರುತ್ತೆ, ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಸೊ ನಿಮಗೆ ಇನ್ನೂ ಟಾಪ್ ವ್ಯೂವಲ್ಲಿ ತೋರಿಸ್ತೀನಿ ಹಿಂಗಿದೆ ಅಂಥೇಳಿ. ನೋಡಿ ನನ್ನಿದೆಯ ನನ್ನಿ ಕವಿತೆಗಳ ವಿದ್ಯಾಪೀಠ ಅಂದರೆ ನಾವಿದ್ದಾಗಿರಲಿಲ್ಲ, ಬಂದಾಗಿತ್ತು. ನಮಗಿಂತ ಹಳೆಯ ಸ್ಟೂಡೆಂಟ್ 1979, 76, 85 ಇಲ್ಲೇ ಓದಿದ್ದು. ಬಟ್ ಈಗ ಇದನ್ನು ರೂಮ್ ಮಾಡಿದ್ದಾರೆ. ನಿಮಗೆ ಒಂಥರ ಇಲ್ಲಿ ತುಂಬ ಇದಿದೆ. ಈಗ ಲಾಡ್ಜಿಂಗ್ ರೂಮಿಂಗ್ ಮಾಡಿದ್ದಾರೆ. ವಿದ್ಯಾಪೀಠ ಕೆಳಗಡೆ ಇದು ಮಾಡ್ತಾಯಿದ್ದಾರೆ. ನಮಗೆ ಇದೊಂಥರ ಗುಡ್ಡದ ಮೇಲೆ ಇರೋದ್ರಿಂದ ಸಾಕು. ಹೆಂಗೆ ಗಾಳಿ ಬರ್ತಿದೆ ಅಂದರೆ ನೀವು ಒಂದ್ಸಲ ಅದು ಇದಾಗಿ ಹೋಗ್ತೀರಾ, ಹಂಗೆ ಗಾಳಿ ಬರ್ತಿದೆ ಗೈಸ್. ಹಿಂಗಿದೆ ಅಂತ ಸಾಕಾದಾಗಿದೆ ಕ್ಲೈಮೇಟ್. ನೋಡಿ ಇದು ಬೇಸನಹಳ್ಳಿ ಟವರು. ನೋಡಿ ನೋಡಿ ಗೈಸ್, ಇದು ಟೆಂಪಲ್ಲು. ಹಿಂಗಿದೆ ಗೈಸ್ ಅಂತ ಸಖತ್ತಾಗಿದೆ. ಮಳೆಗಾಲ ಈಗ ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಆಯ್ತಲ್ಲ, ಸೊ ಅದಕ್ಕೆ ಕಮ್ಮಿ ಆಗಿದೆ. ಅದು ಬಿಟ್ಟರೆ ನೀವು ಫುಲ್ಲು ಮಳೆ ಬಂದಾಗ ಇಲ್ಲೆಲ್ಲ ಬಂದುಬಿಟ್ರೆ ಸಖತ್ತಾಗಿದೆ ಅನ್ಸುತ್ತೆ. ಸೊ ನೋಡಿ ಗೈಸ್, ಹೊರಟಿದ್ದೀನಿ. ಯಾಕಂದರೆ ಮಳೆ ಬರೋಂಗಿದೆ, ಮತ್ತು ಸುಮ್ಮನೆ ಮಳೆ ಬಂದರೆ ಛತ್ರಿ ಬೇರೆ ತೊಗೊಂಡಿಲ್ಲ. ಸೊ ಅದಕ್ಕೆ ಹೊರಟಿದ್ದೀನಿ. ಮುಗೀತು ಇವತ್ತು ಎಲ್ಲ ಕೆಲಸಗಳೆಲ್ಲ ಮುಗೀತು. ನಾಳೆ ಬೆಂಗಳೂರು ಹೋಗಬೇಕು, ಅದಕ್ಕೆ ಹೊರಟಿದ್ದೀನಿ. ಹಾಗೆ ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ. ಓಕೆನಾ ಗೈಸ್, ಹಿಂಗಿದೆ ಅಂದರೆ ಈಗ ಊರಿಗೆ ಬಂದು ಬೆಂಗಳೂರು ಹೋಗೋಕ್ಕೇ ಬೇಜಾರಾಗ್ತಿದೆ. ಫಸ್ಟ್ ಬೇಜಾರಾಗ್ತಿದೆ. ನಿಮಗೆ ಈ ನೇಚರು ನೋಡಿ, ಸೌಂಡ್ ಇದು ಮಾಡಿ ಎಷ್ಟು ಇದಿದೆ ಅಂತೇಳಿ. ಅಲ್ವಾ, ಕೇಳಿಸ್ಕೊಂಡ್ರಲ್ಲ, ಸಾಕಾಗಿದೆ. ನಿಮ್ಗೆ ಇಲ್ಲೆಲ್ಲ ನೇಚರಲ್ಲಿ ಯಾವಾಗಲಾರು ಬರಬೇಕು ಅನ್ನಿಸ್ದಾಗಲೂ ಹಿಂಗೆಲ್ಲ ಬಂದು ಇದ್ಬಿಟ್ರೆ ಬೆಂಗಳೂರಿಗೆ ಹೋಗ್ಬೇಕು ಅಂತಲೇ ಅನಿಸಲ್ಲ. ಆ ಟ್ರಾಫಿಕ್ಕು ಎಲ್ಲ ಬೇಜಾರು ಅನಿಸುತ್ತೆ. ಕೆಲಸ ಅಂತ ಬಂದಾಗ ಹೋಗಲೇಬೇಕಾಗುತ್ತೆ. ಮರಗಳೆಲ್ಲ ಇದ್ದಾವೆ, ಸಿಗೋಣ. ಬೇರೆ ಮರ ಆಗಿದ್ರೆ ಇಡೋಕ್ಕೆ ಕರ್ಕೊಂಡು ಹೋಗ್ತಿದ್ರು. ಮರಗಳೆಲ್ಲ ಅದಕ್ಕೆ ಸುಮ್ಮನೆ ಹಂಗೆ ಬಿಟ್ಟಿದ್ದಾರೆ. ಈಗ ಹೋಗಿ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ನಾಳೆ ಬೆಳಗ್ಗೆ ಬೇಗ ಹೋಗಬೇಕಲ್ಲ, ಟ್ರೈನ್ 3 ಗಂಟೆಗಿದೆ. ಸೊ ಅದಕ್ಕಿಂತ ಬೇಗನೆ ಇಲ್ಲಿಂದ ಬೇಗ 2 ಅವರ್ ಬೇಕಾಗುತ್ತೆ ಹೋಗೋಕ್ಕೆ. ಸೊ ಅದಕ್ಕೆ ಬಸ್ಸಿಗಲ್ವಾ ಹೋಗೋದು, ಅದಕ್ಕೆ ಸ್ವಲ್ಪ ಬೇಗ ಹೋಗಬೇಕು. ಓಕೆ ಗೈಸ್, ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.